ಅದೇ ಸರ್ ನನ್ ಮಗನ್ ಕೆಲ್ಸಕ್ ಹೋಗ್ತಾ ಇದ್ರಲ್ಲ, ಅವ್ರು ಸ್ವಲ್ಪ ಮುಂದಕ್ಕೆ ಹೋಗವ್ರೆ. ನಮ್ ಸೊಸೆ ಬಂದ್ ಇಲ್ಲಿ ನಿಂತ್ಕೊಂಡಿದ್ರು. ನಿಂತ್ಕೊಂಡಾದ್ಮೇಲೆ ಅವ್ರು ಹೋಗಮ್ಮ ನಾನು ಓದ್ತೀನಿ ಅಂದ್ರೆ ಹೋಗ್ತೀನಿ ನಾನು ಹೋಗು ಅಂತ ಹೇಳ್ತಾ ಇದ್ರು ಇವ್ರು ಬಂದು ಮತ್ತೆ ಬಂದು ಬಾಕ್ಲು ಹಾಕಿದ್ರು. ಹಾಕಷ್ಟೊತ್ಕನೆ ಹತ್ ಕಡೆನಿಂದ ಓಡ್ ಬಂದ್ಬಿಟ್ರು ಎಲ್ಲಾನು. ಬಂದಿದ ತಕ್ಷಣ ನಾನು ಒಳಗಡೆ ಮಲ್ಕೊಂಡಿದ್ದೆ ಈಚೆ ಕಡೆ. ಬೇಗ ತೆಗಿಬೇಡಮ್ಮ, ಯಾರೋ ಬಂದವ್ರೆ, ಅವ್ನು ಹೋಗವ್ನೆ ಕೆಲ್ಸಕ್ಕ, ನೀನ್ ಬಾಕ್ಲು ತೆಗಿಬೇಡ ಅಂದೆ. ತೆಗಿಬೇಡ ಅಂದಿದ ತಕ್ಷಣನೇ ಮನೆ ಮುಂದೆನೆ ಹೋದ್ರು ಸರ್. ನಮ್ಗೆ ಭಯ ಬಂದ್ಬಿಡ್ತು ನಮ್ಕ. ಆಮೇಲೆ ನಮ್ ಮಗಳು ಹಳಿನು ಎಲ್ಲಾ ನೋಡವ್ರಿ ಕಿಟಕಿನಲ್ಲಿ. ನಮ್ ಮನೆ ಹಿಂದೆ 2 ಮರ ಐತೆ, ಆ ಮರ ಕೆಳಗನೆ ಕುಂತಿದ್ರು. ಇತ್ತು ದೊಣ್ಣೆ. ಅವರು ತಿರ್ಗು ಚಾಕ ನಂಗೆ ಕಾಣಿಸಿಲ್ಲ, ದೊಣ್ಣೆ ಕಾಣಿಸ್ಕೊಂತು. ಮಾಸ್ಕ್ ಹಾಕಿದ್ರಾ ಮಕ್ಕಕ್ಕೆಲ್ಲ? ಗೊತ್ತಿಲ್ಲ ಸರ್, ನಮ್ಮ ಮಗಳು ನೋಡವ್ರೆ, ನಮ್ಗೆ ಕಾಣಿಸಿಲ್ಲ. ನಾವ್ ಈಚೆ ಬರಲಿಲ್ಲ. ಇಲ್ಲ ಸರ್, ಯಾರು ಬರಲ್ಲ ಸರ್. ನಮ್ಗೆ ಎಷ್ಟು ಭಯ ಗೊತ್ತೇನು ಸರ್. ಎಲ್ಲ ವಯಸ್ಸು ಮಕ್ಳು, ಚಿಕ್ಕ ಮಕ್ಳು, ನಮ್ಮಂತವ್ರು ಎಲ್ಲ ಕೆಲ್ಸಗಳ್ಕ್ ಹೋಗೋರು ಸರ್. ನಾವ್ ಹೊಟ್ಟೆ ಪಾಡೋ ಅನ್ನೋದು ನಮ್ಗೆ ಇರ್ತದಲ್ಲ. ಇನ್ನ ನಾವಿರೋದು 120. ನಮಗ್ ಭಯ ಇಲ್ಲ. ಅದೇ ನಡೆದಿರೋದೇ ಹೇಳ್ಬೇಕು. ಮೊನ್ನೆ ನೈಟ್ 1 ಗಂಟೆಯಲ್ಲಿ ಆಗಿರೋದು. 1 ಗಂಟೆಯಿಂದ ಹಿಡಿದು ಬಿಟ್ಟು 2 ಗಂಟೆವರೆಗೂ 2 ಬ್ಯಾಚ್ ಬಂದಿದ್ದಿಲ್ಲ. ಮತ್ತೆ ಈ ಸುತ್ತಮುತ್ತ ಯಾರೋ ಪೊಲೀಸರಾಗ್ಲಿ ಇಲ್ಲಾಂದ್ರೆ ಗ್ರಾಮಸ್ಥರಾಗ್ಲಿ ಯಾರು ಎಚ್ಚರಿಕೆ ತಗೊಂಡಿಲ್ಲ. 1 ಗಂಟೆಯಿಂದ ಹಿಡಿದು 2 ಗಂಟೆವರೆಗೂ ಓಡಾಡೋರು ಸರ್ ಬಂದಿಲ್ಲ. ಮತ್ತೆ ಇದೇ ಮನೆ ನಮ್ಮ ಫ್ರೆಂಡ್ ಅವ್ರ ಮನೆ, 50,000 ರೂಪಾಯಿ ಕಾಸು ಕಳ್ತನ ಮಾಡಿದ್ದಾರೆ. ಮತ್ತೆ ಇದು ಬೀಗ ಇಲ್ಲ, ಇದು ರಿಮೂವ್ ಮಾಡ್ಬಿಟ್ಟು ಒಳಕ್ ಹೋಗಿ ಬೀರು ಎಲ್ಲ ಓಪನ್ ಮಾಡ್ಬಿಟ್ಟು ಬಟ್ಟೆ ಎಲ್ಲಂದ್ರಲ್ಲಿ ಹಾಕ್ಬಿಟ್ಟು ಒಳಕ್ ಹೋಗಿ ಯಾರು ಇಲ್ದಿರೋ ಸಮಯದಲ್ಲಿ ಬಂದು ಅವ್ರು ಈ ತರ ಮಾಡಿದ್ದಾರೆ. 5 ಜನ ಬಂದಿದ್ದಾರೆ ಸರ್. ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಎಷ್ಟು ಮನೆಗಳು ಕಳ್ತನ ಆಗಿದೆ? ಎಷ್ಟು ಈ ಏರಿಯಲ್ಲಿ ಒಂದು, ಮತ್ತೆ ಇನ್ ಸ್ವಲ್ಪ ಪಕ್ಕದ ಮನೆಯಲ್ಲಿ ಒಂದು, ಮತ್ತೆ ಆ ಸೈಡು 3 ಸರ್. ಅಲ್ಲಿ ಅಂತ ಅಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಬಟ್ ಯಾರೋ ಒಡವೆ ಏನೋ ಕಳ್ತನ ಮಾಡಿದ್ದಾರೆ, ಅಮೌಂಟ್ ಕಳ್ತನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಬರುತ್ತೆ. ಪೊಲೀಸವರು ಬಂದು ನೈಟ್ ಬಂದು 2 ಸತಿ ಸಂಚಲನ ಮಾಡಿದ್ರು. ಸಂಚಲನ ಮಾಡಿಬಿಟ್ಟು ಸ್ವಲ್ಪ ನೋಡ್ಬಿಟ್ಟು ಏನು ಎತ್ತ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಹೇಳ್ತೀರ ಅಂತ ಹೇಳಿದ್ರು. ಇದುವರೆಗೂ ಯಾವ್ದೋ ಕ್ರಮ ಕೈಗೊಂಡಿಲ್ಲ. ಮತ್ತೆ ಬಂದು ಎಂಕ್ವೈರಿ ಕೂಡ ಮಾಡಿಲ್ಲ ಸರ್. ನಮ್ಮ ಹೆಸರು ಸುಂದರ್.